ಕಲ್ಲಪ್ಪ ಅವರು ನನಗೆ 2000ನೇ ಇಸ್ವಿಯಿಂದ ಪರಿಚಯ. ಅವರು ಇದು ಬಡಕನಹಳ್ಳಿ ಶಾಲೆಯಲ್ಲಿ ಇದ್ದಂಥ ಸಂದರ್ಭದಿಂದ ನನಗೆ ಪರಿಚಯ. ಅವರು ಸಾಕಷ್ಟು ಫ್ರೆಂಡ್ಸ್ ಆಗಿ ಸಾಕಷ್ಟು ಕೆಲಸಗಳನ್ನು ಅವರನ್ನು ಹತ್ರದಿಂದ ನಾನು ನೋಡಿರ್ತಕ್ಕಂಥದ್ದು. ಯಾವುದೇ ಒಂದು ಶಾಲೆಗೆ ಹೋದರೆ ಅವ್ರದ್ದೇ ಆದ ಒಂದು ಛಾಪನ್ನು ಮೂಡಿಸ್ತಾರೆ. ಅದೇ ರೀತಿ ಒಂದು ಬಂದ್ಕುಂಟೆ ಶಾಲೆಗೆ ಬಂದು ಅವರದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಯಾಕೆ ಅಂತಂದರೆ ಒಂದು ಊರಿನಲ್ಲಿ ಒಂದು ಹಳ್ಳಿನಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಬಂದು ಆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕಲಿಸೋದಿದೆಯಲ್ಲ, ಅದು ಭಾರಿ ಉತ್ತಮವಾದದ್ದು. ಅದರೊಳಗೂ ಅವರ ಮಾತನ್ನು ಕೇಳ್ತಾ ಇದ್ದರೆ ಇನ್ನಷ್ಟು ಕೇಳಬೇಕು ಅನಿಸುತ್ತೆ. ಅವರ ಗಾದೆಗಳು ಹೇಳ್ತಾರೆ, ಇನ್ನೂ ನೀವು ಕೇಳಿದರೆ ಹೆಂಗೋ, ನಾವು ಸಾಕಷ್ಟು ಅವರ ಗಾದೆಗಳನ್ನು ಕೇಳಿದ್ದೀನಿ. ಅದು ಅವರು ಹಳ್ಳಿಗಾಡಿನ ಗಾದೆಗಳನ್ನು ಹೇಳ್ತಾ ಇದ್ದರೆ ಇವತ್ತಿನ ಏನು ಕಾಲಘಟ್ಟಕ್ಕೆ ಸರಿ ಹೊಂದತಕ್ಕಂಥ ರೀತಿಯಲ್ಲಿ ಅವ್ರ ಗಾದೆಗಳನ್ನು ಹೇಳ್ತಾರೆ. ತುಂಬ ಚೆನ್ನಾಗಿ ಹೇಳ್ತಾರೆ. ಈಗ ನಾನು ಸಾಕಷ್ಟು ಈ ಶಾಲೆಗಳಿಗೆ ಭೇಟಿ ಮಾಡ್ತೀನಿ. ಈ ಕಡೆಗೆ ಏನಾದರೂ ಬಂದೆ ಅಂದರೆ ನಾನು ಬಂದ್ಕುಂಟೆ ಶಾಲೆಗೆ ಗ್ಯಾರಂಟಿ ಬರ್ತೀನಿ. ಬಂದ್ಕುಂಟೆ ಶಾಲೆಗೆ ಬಂದು ಶಿಕ್ಷಕರನ್ನ ಮಾತಾಡಿಸ್ಕೊಂಡು ಮಕ್ಕಳನ್ನ ಮಾತಾಡಿಸ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಯಾಕೆ ಅಂತಂದರೆ ಒಂದು ಬಾಂಧವ್ಯ. ಕಲ್ಲಪ್ಪವರು ಇದ್ದರೆ ಅಲ್ಲಿಗೆ ಆ ಶಾಲೆಗೆ ಹೋದರೆ ಏನಾದರೂ ಒಂದಷ್ಟು ನಾವೊಂಚೂರು ಕಲ್ತ್ಕೋಬೋದು ಕಲ್ಲಪ್ಪರ ಹತ್ರ ಅಂತ ಅಂದ್ಬಿಟ್ಟು. ಹಂಗಾಗಿ ಈ ಬಂದ್ಕುಂಟೆ ಶಾಲೆ ಈ ಮಟ್ಟಕ್ಕೆ ಬೆಳಿಬೇಕು ಅಂತಂದರೆ ಕಲ್ಲಪ್ಪವರು ಮತ್ತು ಅವರ ಎಲ್ಲ ಶಿಕ್ಷಕ ಬಂಧುಗಳು ತುಂಬ ಶ್ರಮವನ್ನು ಹಾಕಿದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾರೆ. ಯಾವ ಗ್ರಾಮದಲ್ಲಿ ಉತ್ತಮವಾದಂತಹ ಸಹಕಾರವನ್ನು ಕೊಟ್ಟು ನಮ್ಮೂರಿನ ಸರ್ಕಾರಿ ಶಾಲೆ ಶಿಕ್ಷಕರನ್ನ ಉಳಿಸ್ಬೇಕು, ಸರ್ಕಾರಿ ಶಾಲೆಗಳನ್ನು ಬೆಳೆಸಬೇಕು, ಸರ್ಕಾರಿ ಶಾಲೆ ಮಕ್ಕಳನ್ನು ಉನ್ನತ ಸ್ಥಾನಕ್ಕೆ ಕಳಿಸ್ಬೇಕು, ಅದಕ್ಕೆಲ್ಲನ ನಾವು ಕೈ ಜೋಡಿಸಿದರೆ ಮಾತ್ರ ಸಾಧ್ಯ ಅನ್ನುವಂತಹ ಮನೋಭಾವವನ್ನು ಇವತ್ತು ಬಂದ್ಕುಂಟೆ ಗ್ರಾಮಸ್ಥರು ಹೊಂದಿದ್ದಾರೆ. ಇದೇ ರೀತಿಯ ಸಹಕಾರ, ಉತ್ತಮವಾದಂತಹ ಸಹಕಾರ ಮುಂದಿನ ದಿನಗಳಲ್ಲೂ ನಮ್ಮ ಶಿಕ್ಷಕರ ಮೇಲೆ ಇರಲಿ, ಮತ್ತು ನಮ್ಮ ಶಾಲಾ ಮಕ್ಕಳ ಮೇಲೆ, ನಮ್ಮ ಸರ್ಕಾರಿ ಶಾಲೆ ಮೇಲೆ ಹೆಚ್ಚಿನ ಅಭಿಮಾನ ಇರಲಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಇವತ್ತು ತಮ್ಮ ಬೇರೆ ಮಕ್ಕಳ ಪ್ರತಿಭೆಯನ್ನೆಲ್ಲ ಬೇರೆ ಬೇರೆ ದೃಶ್ಯ ಮಾಧ್ಯಮ ಟಿವಿನಲ್ಲೆಲ್ಲ ನೋಡ್ತಾ ಇರ್ತೀರ. ಆದರೆ ಇವತ್ತು ತಮ್ಮ ಮಕ್ಕಳ ಪ್ರತಿಭೆಯನ್ನು ತಮ್ಮದೇ ಆದಂತಹ ನೀವೇ ನಿರ್ಮಾಣ ಮಾಡಿರುವಂತಹ ವೇದಿಕೆಯಲ್ಲಿ ತಮ್ಮ ಮಕ್ಕಳ ಒಂದು ನೃತ್ಯವನ್ನಾಗಿರ್ಬೋದು, ನಾಟಕವನ್ನಾಗಿ ನೋಡಿ ಸಂತೋಷ ಪಡುವಂತಹ ಒಂದು ಸುದಿನ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಈ ಒಂದು ಶ್ರಮಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಿರುವಂತಹ ಈ ಸಮಸ್ತ ಶಿಕ್ಷಕ ಬಳಗಕ್ಕೆ ಹಾಗೂ ಊರಿನ ಗ್ರಾಮಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ. ಇದು ಒಂದು ರೀತಿಯ ಹಬ್ಬ. ನಾನು 1996ರಲ್ಲಿ ಕಾರ್ಪಳ್ಳಿ ಶಾಲೆಯಲ್ಲಿ ಶಿಕ್ಷಕರಾಗಿದ್ದೆ. ಕಾರ್ಪಳ್ಳಿನಲ್ಲಿ 8 ವರ್ಷ ಇದ್ದೆ. 8 ವರ್ಷನೂ ಹಬ್ಬನೇ ಮಾಡ್ತಿದ್ವಿ ನಾವು. ಈ ಊರಿಗಿಂತ ವಿಶೇಷವಾದ ಶಾಲೆ. ನನಗೇನಪ್ಪ ಒಂದು ಖುಷಿ ಅಂದರೆ, ನಾನು ಕೆಲಸಕ್ಕೆ ಸೇರಿದಾಗ ಒಂದು ದೊಡ್ಡ ಊರಲ್ಲಿ ಕೆಲಸ ಮಾಡಿದೆ. ಆ ಊರಲ್ಲಿ ಇದಕ್ಕಿಂತ ಹೆಚ್ಚಿನ ಸಹಕಾರವನ್ನು ಕೊಡ್ತಿದ್ರು. ನಾನು ಆ ಊರಿಂದ ವರ್ಗಾವಣೆ ಆದಾಗ ಆ ಊರಿನ ಜನ ಲಾರಿ ಮಾಡ್ಕೊಂಡು ತಗೊಂಬಂದು ನಮ್ಮನ್ನು ಸಿರಾಗಿ ಬಿಟ್ಟೋದ್ರು. ಅದಕ್ಕಿಂತ ಒಳ್ಳೆ ಊರು ಅಂದರೆ ಈಗ ಬಂದ್ಕೊಂಡೇನೆ. ಇಲ್ಲಿರ್ತಕ್ಕಂಥವ್ರು ಯಾರೂ ಸಹ ನನಗೆ ಬೇರೆಯವರು ಅನ್ಸೋದೇ ಭಾವನೆಯೇ ಇಲ್ಲ. ನಾನು ಯಾರ ಮನೆಗೆ ಏನು ಕೇಳಿದ್ರು ಸಹ ಇಲ್ಲ ಅನ್ನಲ್ಲ. ಇಲ್ಲಿನ ವಿದ್ಯಾರ್ಥಿಗಳಾಗಿರ್ಬೋದು, ಹಿರಿಯ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಸಹ ತುಂಬ ಸಹಕಾರವನ್ನು ಕೊಡ್ತಾರೆ. ಏನಪ್ಪ ಒಂದು ಕೊರಗು ಅಂದರೆ, ಮೇಸ್ಟ್ರಿಯಲ್ಲಿ ದುಡ್ಡು ಕೇಳ್ತಾರೋ ಅಂತ ಸ್ಕೂಲ್ ಕಡೆಗೆ ಬರೋ ಅಷ್ಟೇ. ನಾನು ದೇವರನ್ನ ಯಾರನ್ನೂ ದುಡ್ಡು ಕೇಳೋದೇ ಇಲ್ಲ. ಅವರಾಗಿ ಅವ್ರು ಕೊಟ್ಟರೆ ಏನೋ ಮಕ್ಕಳಿಗೆ ಶಾಲಾ ವಾರ್ಷಿಕೋತ್ಸವ ಮಾಡುವಾಗ ತಂದುಕೊಡಿ ಅಂತ ಹೇಳ್ತೀವಿ. ಕೊಟ್ಟರು ಮಾಡ್ತೀವಿ, ಕೊಡದಿದ್ರು ಮಾಡ್ತೀವಿ. ಈಗ ನೋಡಿ, ಇದು 45,000 ರೂಪಾಯಿ ಕಾರ್ಯಕ್ರಮ, ಬರೀ 22,000 ರೂಪಾಯಿ ವಸೂಲಾಗಿದೆ. ಅದಕ್ಕೆಲ್ಲ ನಾವು ಚಿಂತೆ ಮಾಡಲ್ಲ. ನಾನು ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿ ಮನಸ್ಸು ಮಾಡಿದ್ಮೇಲೆ ಆ ಕೆಲಸ ಏನೇ ಆಗಲಿ ಯಾವುದೇ ಕಾರಣಕ್ಕೂ ನಾನು ಬಿಡ ಅಂತ ಮನುಷ್ಯ ಅಲ್ಲ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.